ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಡಲ್ಕೋಫ್ಲೆಕ್ಸ್ ಟ್ಯಾಬ್ಲೆಟ್ ಬಗ್ಗೆ. ಡಲ್ಕೋಫ್ಲೆಕ್ಸ್ ಟ್ಯಾಬ್ಲೆಟ್ ಅಂದ್ರೆ ಏನು, ಅದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇದನ್ನ ಎಷ್ಟು ದಿನದ ಮಟ್ಟ ನೀವು ಸೇವನೆ ಮಾಡಬೇಕು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ದುಷ್ಪರಿಣಾಮ ಆಗ್ಬೋದು, ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಮತ್ತ ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈ ಒಳಗ ಕೆಲಸ ಮಾಡುತ್ತಾ, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಡಲ್ಕೋಫ್ಲೆಕ್ಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದನ್ನ ಎಲ್ಲಿ ಡಾಕ್ಟರ್ ಪ್ರಮುಖತಾ ಬಳಸ್ತಾರಪ್ಪ ಅಂದ್ರ, ನಿಮ್ಗ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಐತೆ ಅಂದ್ರೆ, ಸಾಮಾನ್ಯ ಭಾಷೆದಾಗ ಹೇಳ್ಬೇಕಂದ್ರ ನಿಮ್ ಹೊಟ್ಟೆ ಕ್ಲಿಯರ್ ಆಗಂಗಿಲ್ಲ, ಸಂಡಾಸು ಕ್ಲಿಯರ್ ಆಗಂಗಿಲ್ರಿ, ಅದು ಅಕ್ಯೂಟ್ ಕಾನ್ಸ್ಟಿಪೇಷನರ್ ಆಗಿರ್ಬೋದು, ಕ್ರಾನಿಕ್ ಕಾನ್ಸ್ಟಿಪೇಷನರ್ ಆಗಿರ್ಬೋದು. ಅಂದ್ರ ನಿಮ್ಗೆ ಮಲಬದ್ಧತೆ ಸದ್ಯ ಈಗ ಒಂದು ವಾರ 2 ವಾರಲಿಂತ್ರ ಆಗೈತಿ, ಇಲ್ಲ ನಿಮ್ಗೆ ವರ್ಷಾಂಗಟ್ಲೆ ಆ ಸಮಸ್ಯೆ ಐತಂದ್ರ ಅದನ್ನ ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಪ್ರಮುಖತಾ ಬಳಸ್ತಾರ್ರಿ. ಈಗ ಈ ಟ್ಯಾಬ್ಲೆಟ್ ಒಳಗ ಕಂಟೆಂಟ್ ಏನಿರ್ತೈತಿ, ಸೊ ನೋಡ್ರಿ, ಡಲ್ಕೋಫ್ಲೆಕ್ಸ್ ಟ್ಯಾಬ್ಲೆಟ್ ಏನಿದೆ ಇದ್ರೊಳಗ ಬಿಸಾಕೊಡೈಲ್ ಅಂತ ಕಂಟೆಂಟ್ ಇರ್ತೈತ್ರಿ, 5 mg ಪ್ರಮಾಣದಾಗ ಇರ್ತೈತಿ. ಬಿಸಾಕೊಡೈಲ್ ಕ್ಲಾಸ್ ಆಫ್ ಡ್ರಗ್ಸ್ ಎದಕ್ ಬಿಲಾಂಗ್ ಆಗುತ್ತಪ್ಪ ಅಂದ್ರೆ ಸ್ಟಿಮ್ಯುಲೆಂಟ್ ಲೆಕ್ಸೇಟಿವ್ ಅಂತಾರ್ರಿ. ಅದನ್ನ ಬಿಟ್ಟು ಇದ್ರೊಳಗೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರ, ಮತ್ತು ಟೈಟೇನಿಯಂ ಡೈಆಕ್ಸೈಡ್ ಏನಿದೆ ಅದ್ರದ್ದು ಟ್ಯಾಬ್ಲೆಟ್ ಮೇಲೆ ಕೋಟಿಂಗ್ ಮಾಡಿರ್ತಾರ್ರಿ. ಸೊ ಇದು 5 mg ಪ್ರಮಾಣದಾಗ ಇರ್ತೈತ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ ರಸಿಫ್ ಫಾರ್ಮಾ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು. ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತದೆ. ಅಂದ್ರ ನಿಮ್ ಮನಿ ಒಳಗ ನಾರ್ಮಲ್ ತಾಪಮಾನನಾಗ ನೀವು ಇದನ್ನ ಇಟ್ಕೋಬಹುದ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಇಂಡಿಕೇಶನ್ಸ್ ಬಗ್ಗೆ. ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಸೊ ನಾನು ನಿಮ್ಗೆ ಇನ್ನೇ ಹೇಳ್ದಂಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ, ಅದು ಅಕ್ಯೂಟರ ಆಗಿರ್ಬೋದು, ಕ್ರಾನಿಕರ ಆಗಿರ್ಬೋದು, ಹೊಸದರ ಆಗಿರ್ಬೋದು, ಹಳೇದರ ಆಗಿರ್ಬೋದು ರೀ ಸಮಸ್ಯೆ. ಕೆಲವೊಂದಿಷ್ಟು ಕಂಡೀಷನ್ಯಾಗ ನಿಮ್ಗೆ ಏನಾರ ಆಪರೇಷನ್ ಶಿಫ್ಟ್ ಮಾಡಾಕ್ ಕುಂತಾರಂದ್ರ ಆಪರೇಷನ್ ಮಾಡೋದಕ್ಕಿಂತ ಮೊದ್ಲ ಡಾಕ್ಟರ್ ಈ ಟ್ಯಾಬ್ಲೆಟ್ ಕೊಡ್ತಾರ್ರಿ ನಿಮ್ಗೆ, ಯಾಕಂದ್ರೆ ಹೊಟ್ಟಿ ಪೂರ್ತಿ ಸ್ವಚ್ಛ ಆಗ್ಲಿ ಅಂತ. ಕೆಲವೊಂದಿಷ್ಟು ಕಂಡೀಷನ್ ಪೇಷಂಟ್ಸ್ ಆಪರೇಷನ್ ಆದ್ಮೇಲೆ ಅವ್ರ ಹೊಟ್ಟಿ ಹಿಂದ ಊಸ್ ಹೋಗ್ತಿರಂಗಿಲ್ಲ, ಹೊಟ್ಟಿ ಕ್ಲಿಯರ್ ಆಗ್ತಿರಂಗಿಲ್ಲ, ಸಂಡಾಸ್ ಬರ್ತಿರಂಗಿಲ್ಲ ಅವ್ರಿಗೆ. ಸೊ ಅಂತ ಕಂಡೀಷನ್ ಆಪರೇಷನ್ ಆದ್ಮೇಲೆ ಕೂಡ ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ಕೊಟ್ಟಿರ್ತಾರೆ ಹೊಟ್ಟಿ ಸ್ವಚ್ಛ ಆಗ್ಲಿ ಅಂತ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಯಾರ ವಯಸ್ಸು 4 ವರ್ಷಲಿಂತ್ರ 10 ವರ್ಷದ ಮಟ್ಟ ಐತಿ ಆ ಮಕ್ಕಳಿಗೆ ಡಾಕ್ಟರ್ ಡಲ್ಕೋಫ್ಲೆಕ್ಸ್ 5 mg ಟ್ಯಾಬ್ಲೆಟ್ ಏನೈತಿ ನೋಡ್ರಿ, ರಾತ್ರಿಗೆ 1 ಟ್ಯಾಬ್ಲೆಟ್ ತಗೊಳ್ಳಿಕ್ ಹೇಳಿರ್ತಾರ್ರಿ ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ. ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಬೇಕಂದ್ರೆ ಯಾರ ವಯಸ್ಸು 12 ವರ್ಷದಕ್ಕಿಂತ ಮೇಲೆ ಇದಾರೆ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪುರುಷರು, ಮಹಿಳೆಯರಾಗಿರ್ಬೋದು. ಸೊ ಡಲ್ಕೋಫ್ಲೆಕ್ಸ್ 5 mg ಏನೈತಿ ನೋಡ್ರಿ ಟ್ಯಾಬ್ಲೆಟ್, ಅದ್ರದ್ದು 2 ಟ್ಯಾಬ್ಲೆಟ್ ಒಮ್ಮಕ್ಲೆ ರಾತ್ರಿ ಹೊತ್ತು ತಗೊಳಕ್ ಹೇಳಿರ್ತಾರ್ರಿ, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ಇದನ್ನ ನೀವು ತಗೊಂಡ್ರಿ ಅಂದ್ರ ಬೆಳಿಗ್ಗೆ ಅನ್ನೋದ್ರಾಗ ನಿಮ್ ಹೊಟ್ಟಿ ಪೂರ್ತಿ ಸ್ವಚ್ಛ ಆಗಿಬಿಟ್ಟಿರ್ತೈತಿ. ಇಲ್ಲ ಅಂದ್ರೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳ ಅಂತಾರ ನೋಡ್ರಿ, ಆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡಬಹುದು. ಈ ಟ್ಯಾಬ್ಲೆಟ್ ನೀವು ಯಾವಾಗ ತಗೊಂತೀರ ನೋಡ್ರಿ, ಆವಾಗ ನೀವು ಬಹಳ ಚೆನ್ನಾಗಿ ನೀರ್ ಕುಡಿಬೇಕಾಗ್ತೈತಿ. ಯಾಕಂದ್ರೆ ಈ ಟ್ಯಾಬ್ಲೆಟ್ ತಗೊಳೋದ್ಲಿಂತ ನಿಮ್ಗೆ ಡಿಹೈಡ್ರೇಷನ್ ಸಮಸ್ಯೆ ಆಗ್ಬೋದು, ಅದಕ್ಕೆ ನಿಮ್ಮಷ್ಟಕ್ಕೆ ನೀವು ಹೈಡ್ರೇಟೆಡ್ ಇಟ್ಕೊಲಿಕ್ಕೆ ಚೆನ್ನಾಗಿ ನೀರ್ ಕುಡಿಬೇಕಾಗ್ತೈತ್ರಿ. ಈಗ ಮಾತಾಡ್ಕೊಡ್ತೇನೆ, ನಿಮ್ಗೆ ಹೇಳ್ಕೊಡ್ತೀನಿ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಸೇವನೆ ಮಾಡಬೇಕು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಡಾಕ್ಟರ್ ನಿಮ್ದು ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದ್ರೆ ಅವ್ನು ನೋಡ್ತಾರ, ಬಾಡಿ ಕಂಡೀಷನ್ ನೋಡ್ತಾರ, ಮತ್ತೆ ಯಾವ ಸಮಸ್ಯೆ ಸಂಬಂಧ ಅವ್ರು ನಿಮ್ಗೆ ಇದನ್ನ ಬರೆದು ಕೊಡ ಅಂತಾರ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳ ಅಂತಾರೆ, ಅಷ್ಟು ದಿನದ ಮಟ್ಟ ನೀವು ಇದನ್ನ ಉಪಯೋಗ ಮಾಡಬಹುದು. ಈಗ ಹೇಳ್ಕೊಡ್ತೀನಿ ಇದ್ರ ಸೈಡ್ ಎಫೆಕ್ಟ್ಸ್. ಈ ಟ್ಯಾಬ್ಲೆಟ್ ನೀವೇನಾದ್ರು ಬಳಸೋ ಅಂತೀರಿ ಅಂದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಏನೇನಾಗ್ಬೋದು. ಸೊ ನೋಡ್ರಿ, ಡಾಕ್ಟರ್ ಯಾವ ಪ್ರಮಾಣದ ತಗೊಳಕ್ ಹೇಳ್ಯಾರ ಅದಕ್ಕಿಂತ ನೀವೇನ್ರ ಜಾಸ್ತಿ ಪ್ರಮಾಣದ ತಿನ್ನಾಕ್ ಕುಂತೀರಂದ್ರ ನಿಮ್ಗ ಡೈರಿಯಾ, ಬೇದಿ ಸಮಸ್ಯೆ ಆಗ್ಬೋದು, ಸಂಡಾಸ್ ಪೂರ್ತಿ ನೀರ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ, ಹೊಟ್ಟೆ ಬಹಳ ಜಾಸ್ತಿ ನೋವು ಆಗುತ್ತಾ, ಹೊಟ್ಟೆ ಹಿಂಡದಂಗ ಆಗ್ತೈತ್ರಿ, ಹೊಟ್ಟೆ ವಾಂತಿ ಬಂದಂಗ ಆಗ್ತಿರ್ತೈತಿ, ಇಲ್ಲ ವಾಂತಿ ಮಾಡ್ಕೊಳಿಕ್ ಸ್ಟಾರ್ಟ್ ಮಾಡ್ತೀರಿ. ಇವೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್ ಆಗತ್ರಿ. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ. ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಮಕ್ಕಳು ಯಾರು ವಯಸ್ಸು 4 ವರ್ಷಕ್ಕಿಂತ ಸಣ್ಣರದಾರ ಅವ್ರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ತಗೊಳಕ್ ಹೋಗ್ಬೇಡ್ರಿ. ಮತ್ತೆ ಯಾರಿಗೆ ಲೀವ್
ಲಿವರು ಕಿಡ್ನಿ ಸಂಬಂಧಿತ ತ್ರಾಸ ಐತಿ, ರೋಗ ಇದೆ, ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟ್ ನೀವು ತೊಗೊಂಡಿರಂದ್ರ ಇದನ್ನ ತೊಗೊಂಡಾದ್ಮೇಲೆ ಸೆರೆಗಿರೆ ಆಲ್ಕೋಹಾಲ್ ಕುಡಿಯಕ್ಕೆ ಹೋಗ್ಬಿಟ್ರಿ, ಇಲ್ಲ ನಿಮ್ಗೆ ಚಕ್ರ ಬಂದು ನೀವು ಪ್ರಜ್ಞೆ ತಪ್ಪದಂಗೆ ಆಗ್ಬೋದು. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನೀವು ದೊಡ್ಡ ದೊಡ್ಡ ಮಷಿನ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಗಾಡಿ ಹೊಡ್ಯಾಕ್ ಹೋಗ್ಬಿಡ್ರಿ, ನಿಮ್ಗೆ ಸುಸ್ತಾಗಿ ಚಕ್ರ ಬಂದಂಗೆ ಆಗ್ಬೋದು. ಮತ್ತು ಈ ಟ್ಯಾಬ್ಲೆಟ್ ನೀವು ದಿನ ಡಾಕ್ಟರ್ ಕೇಳಲಾರ್ದಂಗೆ ಡೈಲಿ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಟ್ಯಾಬ್ಲೆಟ್ ನೀವು ದಿನ ಡಾಕ್ಟರ್ ಸಲಹೆ ಇರ್ಲಾರ್ದ ಹಂಗೆ ತಿನ್ಕೊಂತ ಹೊಂಟು ಬಿಟ್ರಿ ಅಂದ್ರೆ ಈ ಟ್ಯಾಬ್ಲೆಟು ನಿಮ್ಮ ಮೈ ಒಳಗೆ ಫ್ಲೂಯಿಡ್ಸ್ನಾಗ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತಾ, ಎಲೆಕ್ಟ್ರೋಲೈಟ್ಸ್ ಏನಿರ್ತೋ ಅದ್ರೊಳಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೈತ್ರಿ. ಸ್ವಲ್ಪ ಕೇಸಸ್ನಾಗ ಕೆಲವೊಂದಿಷ್ಟು ಕಂಡೀಷನ್ ಏನಾಗುತ್ತೆ, ನಿಮ್ಮ ಮೈ ಒಳಗೆ ಹೈಪೋಕ್ಯಾಲೆಮಿಯಾ ಸಮಸ್ಯೆ ಆಗುತ್ತೆ. ಅಂದ್ರೆ ನಿಮ್ಮ ಮೈ ಒಳಗೆ ಪೊಟ್ಯಾಷಿಯಂ ಲೆವೆಲ್ ಎಷ್ಟು ಇರಬೇಕು ಅಷ್ಟು ಇರಂಗಿಲ್ಲ, ಅದಕ್ಕಿಂತ ಬಹಳ ಕಡಿಮೆ ಪ್ರಮಾಣದಾಗ ಹೋಗಿರ್ತೈತ್ರಿ. ಸೊ ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ. ಸೊ ನೋಡ್ರಿ, ಡಲ್ಕೋಫ್ಲೆಕ್ಸ್ ಟ್ಯಾಬ್ಲೆಟ್ ಏನಿದೆ ಇದ್ರೊಳಗೆ ಮೇನ್ ಕಂಟೆಂಟು ಬಿಸ ಕೊಡಾಯಿಲ್ ಇರ್ತೈತಿ. ಸೊ ಅದು ಹೆಂಗೆ ಕೆಲಸ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಕರುಳು ಏನಿರ್ತೈತೆ ನೋಡ್ರಿ, ಇಂಟೆಸ್ಟೈನ್. ಸೊ ಇಂಟೆಸ್ಟೈನಲ್ ಮೂವ್ಮೆಂಟ್ಸ್ ಏನಿರ್ತೈತೆ ಅದನ್ನು ಜಾಸ್ತಿ ಮಾಡಿಬಿಡ್ತೈತಿ. ಅದರ ಸಂಬಂಧ ಏನಾಗ್ತೈತಪ್ಪ ಅಂದ್ರೆ ನಿಮ್ಮದು ಸ್ಟೂಲ್ಸ್ ಏನಿರ್ತಾವೋ, ನಿಮ್ಮದು ಸ್ಟೂಲನ್ನ ಇದು ಮುಂದೆ ದಬ್ತೈತ್ರಿ. ಸೊ ಅದ್ರಲಿಂತ್ರ ಏನಾಗುತ್ತೆ, ನಿಮ್ಮ ಸ್ಟೂಲ್ ಏನಿರ್ತೈತಿ, ಸಂಡಾಸ ಏನಿರ್ತೈತಿ ಅದು ಮೃದು ಸಾಫ್ಟ್ ಆಗಿಬಿಡ್ತೈತಿ. ಅದರ ಸಂಬಂಧ ಅದನ್ನು ಸಾಫ್ಟ್ ಮಾಡಿ ಹೊರಗೆ ತೆಗಿಲಿಕ್ಕೆ ಈಸಿ ಮಾಡಿಕೊಡ್ತೈತ್ರಿ ಪ್ಯಾಸೇಜ್ ಇದು. ಅದರ ಸಂಬಂಧ ನೀವು ಈ ಟ್ಯಾಬ್ಲೆಟ್ ತೊಗೊಂತೀರಿ ನೋಡ್ರಿ, ನಿಮ್ಮದು ಮೋಷನ್ಸ್ ಏನಿರ್ತಾವೆ ಭಾಳ ಸರಳ ರೀತಿ ಅಂತ ಆಗಿಬಿಡ್ತೈತ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟದ್ದು ಮೂಲ್ಯದ ಬಗ್ಗೆ. ಸೊ ನೋಡ್ರಿ, ಡಲ್ಕೋಫ್ಲೆಕ್ಸ್ 5 mg ಟ್ಯಾಬ್ಲೆಟ್ ಏನಿದೆ ಇದು ನಿಮ್ಗೆ 13 ರೂಪಾಯಿ, 13 ರೂಪೀಸ್ನಾಗ 10 ಟ್ಯಾಬ್ಲೆಟದ್ದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಾಗಿ ಖರೀದಿ ಮಾಡ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರು ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸಲಹೆ ಮೇಲೆ ತೊಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.